ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಹಳೆ ಕಾಲದ ರೆಸಿಪಿ ಇದು, ಕಾಯಿ ರಸ ಅಂತಂದು ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಈಗ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. 1 ಕಪ್ಪು ಕಡಲೆ ಹಿಟ್ಟು ತೊಗೋಬೇಕು. ಅದಕ್ಕೆ ಖಾರ ಪುಡಿ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸಲ ಈ ಥರ ಚೆನ್ನಾಗಿ ಕೈ ಆಡ್ಕೊಂಬಿಡ್ರಿ. ಅವೆಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟೆಗೆ ಕಲಿಸ್ಕೊಳ್ರಿ. ನೀರಾಗಲ್ಲ, ಗಟ್ಟೆಗೆ, ಅದು ಈ ಥರ ಗಟ್ಟೆಗೆ ಕಲಿಸ್ಕೋಬೇಕು ನೋಡ್ರಿ. ಇದನ್ನ ಕಲಿಸ್ಕೊಂಡು ಆಮೇಲೆ ಇವನ್ನ ಒಂಚೂರು ಕೈಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡಾಗಿ ಬಾಲ್ ಥರ ಮಾಡ್ಕೋಬೇಕು. ಈ ಥರ ಗುಂಡುಗಳು ಈ ಥರ ಮಾಡಿ ಎಲ್ಲವನ್ನೂ ಆ ಹಿಟ್ಟುಗಳು ಅಷ್ಟು ರೌಂಡಾಗಿ ಮಾಡಿ ಇಟ್ಕೋಬೇಕು ನೋಡಿ. ಅದು ಈಗ ಈ ಹಿಟ್ಟೆಲ್ಲ ಅಷ್ಟನ್ನು ಗುಂಡುಗಳು ಮಾಡಿ ಎತ್ಕೊತೀವಿ ನೋಡಿ. ಈ ಥರ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವು ಸಣ್ಣವಾದರೂ ಮಾಡ್ಕೋಬೋದು ಅಥವಾ ದೊಡ್ಡವಾದರೂ ಮಾಡ್ಕೋಬೋದು. ಎಣ್ಣೆ ಕಾದಿದೆ. ಈಗ ಅವನ್ನೆಲ್ಲ ಹಾಕಿಬಿಟ್ಟು ಎಲ್ಲವನ್ನು ಈ ಥರ ಕೆಂಪು ಕಲರ್ ಬರಬೇಕು. ಅದು ಈ ಥರ ಕಲರ್, ಆ ಥರ ಕಲರ್ ಬರೋ ತನಕ ಅದನ್ನು ಎಣ್ಣೆಯಲ್ಲಿ ಕರೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವು ಒಂದು ಬೋಗುಣಿನ ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ನಾವು ಒಗ್ಗರಣೆಗೆ ಹಾಕಬೇಕು. ಎಣ್ಣೆನ ಕಾಯ್ಲಿಕ್ಕೆ ಇಡಬೇಕು. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಬೇಕು. ಪಟ ಅಂದ್ಕೊಳ್ಳೇ ಅದಕ್ಕೆ ಹುಣಸೆ ಹುಳಿನ ನೆನೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಹಾಕಿಬಿಟ್ಟು ಅದಕ್ಕೆ ನಾವು ಲಿಕ್ವಿಡ್ ಎಷ್ಟು ಬೇಕೋ ನಮಗೆ ಕಾಯಿ ರಸ ಮಾಡಲಿಕ್ಕೆ ಅಷ್ಟು ನಾವು ನೀರನ್ನ ಹಾಕಬೇಕು. ಹಾಕಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಆ ಕಾಯಿ ಮಾಡ್ತೀವಲ್ಲ, ಗುಂಡುಗಳು ಮಾಡಿದ್ವಲ್ಲ ಅದರಲ್ಲಿ ಉಪ್ಪು ಹಾಕಿರ್ತೀವಿ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆನ ಹಾಕಿ, ಖಾರ ಮತ್ತು ಅದಕ್ಕೆ ಸಾಂಬಾರು ಪುಡಿ, ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಆ ಸಾಂಬಾರು ಪುಡಿ ಹಾಕಿ, ಮತ್ತು ಅದಕ್ಕೆ ಕೊತ್ತಂಬರಿ, ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ, ಕೊತ್ತಂಬರಿ, ಕರಿಬೇವು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಅದಕ್ಕೆ ಇಂಗಿನ ಪೌಡ್ರನ್ನ ಹಾಕಿ ಎಲ್ಲದೂ ಒಂದು ಸಲ ಈ ಥರ ಕೈ ಆಡಿಕೊಂಡು ಅದನ್ನು ಕುದಿಲಕ್ಕೆ ಇಡಬೇಕು. ಎಲ್ಲ ಹೊಂದ್ಕೋಬೇಕಲ್ಲ, ಬೆಲ್ಲ ಅದೆಲ್ಲ ಹಾಕಿದ್ವಿ, ಅದೆಲ್ಲ ಹೊಂದ್ಕೊಳ್ಳೋ ರೀತಿ ಅದನ್ನು ಕುದಿಲಕ್ಕೆ ಇಟ್ಕೊಳ್ಳಿ. ಅದನ್ನ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಈಗ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಅದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಗುಂಡುಗಳು, ಅವು ಕಾಯಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈ ಕಾಯಿಗಳನ್ನ ಅದರಲ್ಲಿ ಹಾಕಬೇಕು. ಅಷ್ಟು ಎಷ್ಟು ಕರೆದಿದ್ವಿ ಅಷ್ಟು ಅದರಲ್ಲಿ ಹಾಕ್ಬಿಟ್ಟು ಅವು ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿ ತನಕ ಇದನ್ನು ಇದರಲ್ಲಿ ಕುದಿಸ್ಬೇಕು. ಈ ಲಿಕ್ವಿಡ್ನಲ್ಲಿ ಹಾಕಿ ಕುದಿಸ್ಬೇಕು ಅದನ್ನು. ಈಗ ನಾವು ಇದರಲ್ಲಿ ಕಾಯಿ ಹಾಕಿದ್ದೀವಲ್ಲ, ಇದು ನೋಡಿ ಈ ಥರ ಕುದೀತಾ ಇದೆ. ಅವು ಕಾಯಿ ಹಾಕಿದ್ದೀವಲ್ಲ ಅವೆಲ್ಲ ಚೆನ್ನಾಗಿ ಅದು ಅದರೊಳಗಡೆ ಲಿಕ್ವಿಡ್ ಹೋಗಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ಈಗ ನಾವು ಇದನ್ನು ಕುದಿಸ್ತಾ ಇದ್ದೀವಿ ನೋಡ್ರಿ. ಈಗ ಇದು ಈ ಥರ ಸ್ವಲ್ಪ ಮೆತ್ತಗೆ ಆಗಿದೆ ನೋಡಿ. ಇದು ಇಷ್ಟು ಈ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಉದ್ದಿನ ಬೇಳೆ ಇರುತ್ತಲ್ಲ, ಉದ್ದಿನ ಬೇಳೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಇದು. ಈಗ ನಾವು ಇದಕ್ಕೆ ನೀರು ಹಾಕಿ ಗಂಟಿಲ್ಲಾರ್ದೇ ಕಲಿಸಿ ಇಟ್ಕೋಬೇಕು ನೋಡಿ. ಈಗ ಇದನ್ನು ಈ ಥರ ಎಲ್ಲ ಗಂಟಿಲ್ಲಾರ್ದೇ ಕಲಿಸ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಅದೇ ಹೇಳ್ತಾ ಇರ್ತೀನಿ ನಿಮಗೆ, ಯಾವಾಗಲೂ ಅಮ್ಮ ಹೇಳ್ತಾ ಇರ್ತಾರೆ ಇದನ್ನು. ದೊಡ್ಡೋರು ಅಂದರೆ ದೊಡ್ಡೋರು ಹೇಳಿದಂಥ ಮಾತೆ ಇದು. ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಈ ಉದ್ದಿನ ಬೇಳೆನ ಯಾವಾಗಲೂ ಮಕ್ಕಳಿಗೆ ಕೊಡಬೇಕಂತೆ. ಅದು ಉದ್ದಿನ ಬೇಳೆಯಿಂದ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಯಾವುದೇ ರೀತಿಯಿಂದಾಗಲಿ ಅಡುಗೆನಲ್ಲಿ ಉದ್ದಿನ ಬೇಳೆನ ಹೆಚ್ಚಿಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈಗ ಇದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಕಲಿಸಿ ಹಾಕ್ತಾಯಿದ್ದೀನಿ. ಕಲಿಸಿ ಹಾಕೋದು ಸ್ವಲ್ಪ ಸ್ಕಿಪ್ ಆಗಿದೆ ಅದು. ಅದಕ್ಕೆ ಇದರಲ್ಲಿ ಹಾಕಬೇಕು. ಅದನ್ನು ಲಿಕ್ವಿಡ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಒಂದು ಸಲ ಕೈಯಾಡಿ ಇದನ್ನು ಮತ್ತೆ ಸ್ಟವ್ ಮೇಲೆ ಕುದಿಲಕ್ಕೆ ಇಡಬೇಕು. ಇದನ್ನು ಕುದಿಲಕ್ಕೆ ಎಲ್ಲಿ ತಾನೇ ಇಡಬೇಕು ಅಂತಂದರೆ ಅದೆಲ್ಲ ಹೊಂದ್ಕೋಬೇಕು. ಅದು ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಸ್ವಲ್ಪ ಮಂದಗಾಗಬೇಕು, ಅಂದರೆ ಸ್ವಲ್ಪ ದಪ್ಪ ಟೈಪ್ ಆಗಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ಇದನ್ನು ಸ್ಟವ್ ಮೇಲೆ ಕುದಿಸ್ತಾ ಇರಬೇಕು ನೋಡಿರಿ ಈ ಥರ. ಈಗ ಇದು ಕುದೀತಾ ಇದೆ ನೋಡಿ. ಈ ಕುದಿಯೋ ಟೈಮ್ನಲ್ಲಿ ಒಂದು ಸಲ ಎಲ್ಲರನ್ನೂ ಕೈಯಾಡಿ ಹಿಂಗೆ ಎತ್ತಿ ಹಾಕಿ, ಆವಾಗ ನಿಮಗೆ ಅದು ಗೊತ್ತಾಗುತ್ತೆ. ಈ ನೀವು ಗೊಜ್ಜೋದು ಮಾಡ್ತೀರಲ್ಲ ಆ ಇದರಲ್ಲಿದ್ದರೆ ನಿಮಗೆ ಸಾಕು, ಅಷ್ಟಿದ್ರೆ ಸಾಕು. ನಿಮ್ಗೆ ಏನನ್ನು ಸ್ವಲ್ಪ ನೀರು ಅನ್ನಿಸ್ತು ಅಂತಂದರೆ ಇನ್ನು ಸ್ವಲ್ಪ ಉದ್ದಿನಬೇಳೆ ಪುಡಿನ ಹಾಕಿ ಕಲಸಿ ಕುದಿಸ್ಕೋಬೋದು. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಯಾವ ಥರ ಆಗಿದೆ ಅಂತಂದೇಳಿ ತೋರಿಸ್ತೀನಿ ನೋಡಿ. ಈಗ ಇದು ತಣ್ಣಗಾಗಿದೆ ನೋಡಿರಿ. ಈಗ ಇಷ್ಟು ಗಟ್ಟಿ ಆಗುತ್ತೆ ನೋಡಿರಿ ತಣ್ಣಗಾದ್ಮೇಲೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.